ಸಮಸ್ತ ಯೂಟ್ಯೂಬ್ ವಾಹಿನಿಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ವೀಕ್ಷಕರೇ, ಇಂದಿನ ಈ ಸಂಚಿಕೆಯಲ್ಲಿ ಒಂದು ಸುಲಭವಾದಂತಹ ವಶೀಕರಣ ತಂತ್ರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ಒಂದು ವಶೀಕರಣ ತಂತ್ರವನ್ನು ಯಾವ ರೀತಿ ಮಾಡೋದು, ಯಾವ ರೀತಿ ಮಾಡಿದ್ರೆ ಈ ಒಂದು ವಶೀಕರಣ ತಂತ್ರ ಸಕ್ಸಸ್ಫುಲ್ ಆಗುತ್ತೆ, ಈ ಒಂದು ವಶೀಕರಣವನ್ನು ಯಾವ ದಿನ ಮಾಡಬೇಕು, ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಇದರಿಂದ ನಾವು ಮಾಡುವಂತಹ ವಿಡಿಯೋಗಳನ್ನು ಮೊದಲು ನೀವೇ ನೋಡ್ಬೋದು. ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಠಿಣ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇದೆ, ಕರೆ ಮಾಡಿ. ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರ ಮಾಡಿಕೊಡಲಾಗ್ತದೆ ವೀಕ್ಷಕರೇ. ಹಾಗೆಯೇ ಈ ಒಂದು ವಶೀಕರಣ ಏನಿದೆಯಲ್ಲ ಅದು ತುಂಬ ಒಳ್ಳೆಯದ್ದು ವೀಕ್ಷಕರೇ. ಅದನ್ನು ಯಾವುದೇ ರೀತಿಯಾದಂತಹ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಪ್ರಾರಂಭಿಸೋಣ. ಮೊದಲನೇದಾಗಿ ಈ ರೀತಿಯಾದಂತಹ ಒಂದು ವಸ್ತ್ರವನ್ನು ನೀವು ತಗೋಬೇಕಾಗುತ್ತೆ. ಈ ರೀತಿಯಾದಂತಹ ಒಂದು ವಸ್ತ್ರವನ್ನು ತೆಗೆದುಕೊಂಡ ನಂತರದಲ್ಲಿ ಬ್ಯಾಡಗಿ ಮೆಣಸು ಏನಿದೆಯಲ್ಲ, ಅಡುಗೆಯಲ್ಲಿ ಉಪಯೋಗಿಸುವಂತಹ ಬ್ಯಾಡಗಿ ಮೆಣಸು ಏನಿರುತ್ತಲ್ಲ ಆ ಮೆಣಸು ಎರಡನ್ನು ಈ ರೀತಿಯಾಗಿ ಇಟ್ಕೋಬೇಕಾಗುತ್ತೆ. ಹಾಗೆ ಬೆಳ್ಳುಳ್ಳಿ ಕೂಡ 2 ಕಾಳು ಬೆಳ್ಳುಳ್ಳಿಯನ್ನು ಕೂಡ ಈ ರೀತಿಯಾಗಿ ಇಟ್ಕೋಬೇಕಾಗುತ್ತೆ ವೀಕ್ಷಕರೇ. 2 ಕಾಳು ಬೆಳ್ಳುಳ್ಳಿಯನ್ನು ಈ ರೀತಿಯಾಗಿ ಇಟ್ಕೋಬೇಕಾಗುತ್ತೆ. ಆಯ್ತಲ್ಲ, ಈ 2 ಬೆಳ್ಳುಳ್ಳಿಯನ್ನು ಇಟ್ಟ ನಂತರದಲ್ಲಿ ಒಂದು ನಿಂಬೆಯನ್ನು ಕೂಡ ನೀವು ಇದ್ರ ಜೊತೆ ಇಡಬೇಕಾಗುತ್ತೆ. ಈ ರೀತಿಯಾಗಿ ಇಟ್ಟುಕೊಳ್ಬೇಕಾಗುತ್ತೆ. ಈ 3 ವಸ್ತುಗಳನ್ನು ಇಟ್ಟ ನಂತರದಲ್ಲಿ ಈ ಒಂದು ವಸ್ತ್ರ ಏನಿರುತ್ತಲ್ಲ ಅದರ ಜೊತೆ ಒಂದು ವೀಳ್ಯದ ಎಲೆಯನ್ನು ತೆಗೆದುಕೊಳ್ಳಿ. ಈ ವೀಳ್ಯದ ಎಲೆಯ ಮೇಲೆ ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತೀರಲ್ಲ ಅವರ ಹೆಸರನ್ನು ಈ ವೀಳ್ಯದ ಎಲೆ ಮೇಲೆ ಬರಿಬೇಕಾಗುತ್ತೆ. ಈ ರೀತಿಯಾಗಿ ಅವರ ಹೆಸರನ್ನು ಬರೆದು ಈ ರೀತಿಯಾಗಿ ಇಟ್ಕೊಳ್ಳಿ. ಈ ವೀಳ್ಯದ ಎಲೆ ಮೇಲೆ ಎಲ್ಲವನ್ನು ಕೂಡ ಇಟ್ಕೊಳ್ಳಿ ವೀಕ್ಷಕರೇ. ಎಲ್ಲವನ್ನು ಇಟ್ಟುಕೊಂಡ ನಂತರದಲ್ಲಿ ಈ ರೀತಿಯಾಗಿ ಈ ರೀತಿಯಾಗಿ ಕಟ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಕಟ್ಟಿದ ನಂತರದಲ್ಲಿ ಒಂದು ಕಲ್ಪವೃಕ್ಷ ಏನಿರುತ್ತಲ್ಲ, ಒಂದು ಕಲ್ಪವೃಕ್ಷ ಆ ಮರದ ಬಳಿ ಹೋಗಿ ಈ ಒಂದು ಮಂತ್ರವನ್ನು ನೀವು ಜಪ ಮಾಡಬೇಕಾಗುತ್ತೆ. ಈ ಒಂದು ಮಂತ್ರವನ್ನು ನೀವು ಖಂಡಿತವಾಗ್ಲೂ ಜಪ ಮಾಡಬೇಕಾಗುತ್ತೆ. ಯಾವುದಪ್ಪ ಆ ಮಂತ್ರ ಅಂತ ನೋಡೋದಾದ್ರೆ, ಓಂ ಹ್ರೀಂ ಕ್ಲೀಂ ಇಷ್ಟ ಸಿದ್ಧಿ ಮಮ ವಶಂ. ಓಂ ಹ್ರೀಂ ಕ್ಲೀಂ ಇಷ್ಟ ಸಿದ್ಧಿ ಮಮ ವಶಂ ಅನ್ನೋ ಮಂತ್ರವನ್ನು ನೀವು 108 ಬಾರಿ ಜಪವನ್ನು ಮಾಡಬೇಕಾಗುತ್ತೆ. 108 ಬಾರಿ ಜಪವನ್ನು ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಜಪವನ್ನು ಮಾಡಿದ ನಂತರದಲ್ಲಿ ಈ ಒಂದು ಏನಿದೆಯಲ್ಲ, ಈ ಒಂದು ಗಂಟೇನಿರುತ್ತಲ್ಲ, ಈ ಗಂಟನ್ನು ಆ ಕಲ್ಪವೃಕ್ಷದ ಮರದ ಬುಡದಲ್ಲಿ ಹೂತು ಹಾಕಬೇಕಾಗುತ್ತೆ. ಹಾಗಾದರೆ ಈ ಒಂದು ವಶೀಕರಣವನ್ನು ಯಾವ ದಿನ ಮಾಡೋದು ಅಂತ ನೋಡೋದಾದರೆ, ಒಂದು ಮಂಗಳವಾರದ ದಿನ, ಒಂದು ಬುಧವಾರದ ದಿನ, ಒಂದು ಭಾನುವಾರದ ದಿನ, ಈ 3 ದಿನಗಳಲ್ಲಿ ಕೂಡ ಈ ಒಂದು ವಶೀಕರಣವನ್ನ ಮಾಡ್ಕೋಬಹುದು. ಹಾಗೇನೆ ಈ 3 ದಿನಗಳು ಕೂಡ ಈ ಒಂದು ವಶೀಕರಣವನ್ನ ಮಾಡ್ಕೋಬಹುದು. ಮಂಗಳವಾರದ ದಿನ, ಒಂದು ಬುಧವಾರದ ದಿನ, ಹಾಗೇನೆ ಒಂದು ಭಾನುವಾರದ ದಿನ ಈ ಒಂದು ವಶೀಕರಣವನ್ನ ನೀವು ಮಾಡ್ಕೋಬಹುದು ವೀಕ್ಷಕರೇ. ಈ ರೀತಿಯಾಗಿ 3 ದಿನಗಳಲ್ಲಿ ಈ ಒಂದು ವಶೀಕರಣವನ್ನ ಮಾಡ್ಕೋಬಹುದು. ಹಾಗೆ ಒಂದು ಅಮಾವಾಸ್ಯೆ ಆಗಿರ್ಬೋದು ಅಥವಾ ಒಂದು ಚತುರ್ದಶಿಯ ದಿನ ಆಗಿರ್ಬೋದು, ಈ ಒಂದು ವಶೀಕರಣವನ್ನ ಮಾಡಿದ್ರೆ ಸಕ್ಸಸ್ಫುಲ್ ಆಗುತ್ತೆ. ಹಾಗೆ ಎಷ್ಟು ಹೊತ್ತಿಗೆ ಮಾಡಬೇಕಪ್ಪ ಅಂತ ಹೇಳೋದಾದ್ರೆ, ಒಂದು ಸೂರ್ಯಾಸ್ತಕ್ಕೂ ಮುಂಚೆ ಅಂದರೆ ಸಾಯಂಕಾಲ ಅಂತ ಹೇಳುವಂತಹ ಸಮಯದಲ್ಲಿ 4 ಗಂಟೆಯ ನಂತರ ಹಾಗೂ ಸೂರ್ಯ ಅಸ್ತಮಾನ ಆಗುವ ಮುಂಚೆ ಈ ಒಂದು ವಶೀಕರಣವನ್ನ ನೀವು ಮಾಡ್ಕೋಬೇಕಾಗುತ್ತೆ. ಹೀಗೆ ಮಾಡೋದ್ರಿಂದ ಖಂಡಿತವಾಗ್ಲೂ ಕೂಡ ಒಂದು ವಶೀಕರಣವನ್ನ ಮಾಡ್ಕೋಬಹುದು. ಈ ವಶೀಕರಣ ಮಾಡೋದಕ್ಕೆ ನಿಮಗೆ ಕಷ್ಟ ಆಗ್ತದೆ, ಮಾಡೋದಕ್ಕೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ನಮಗೆ ಕರೆ ಮಾಡಬಹುದು. ಒಂದು ವಶೀಕರಣವನ್ನ ನಿಮಗೆ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಹಾಗೆ ವಿಶೇಷವಾದಂತಹ ವೀಕ್ಷಕರಿಗೋಸ್ಕರ ಸಿದ್ಧಪಡಿಸಿರುವಂತಹ ಒಂದು ವಶೀಕರಣ ತಂತ್ರ ಹಾಗೂ ಒಂದು ಯಂತ್ರ ಇದೆ. ಈ ಒಂದು ಯಂತ್ರವನ್ನು ನೀವು ಎಲ್ಲಿದ್ರೂ ಕೂಡ ತರಿಸಿಕೊಂಡು ಒಂದು ವಶೀಕರಣವನ್ನ ಮಾಡ್ಕೋಬಹುದು. ಆಯ್ತಲ್ಲ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಕೂಡಲೇ ಒಂದು ಲೈಕನ್ನು ಕೊಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ. ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಠಿಣ ಸಮಸ್ಯೆ ನಿಮ್ಮನ್ನು ಕಾಡ್ತಾ ಇದ್ರೆ ನಮಗೆ ಕರೆ ಮಾಡಿ. ಹಾಗೇನೇ ಈ ಒಂದು ವಶೀಕರಣವನ್ನು ಯಾವುದೇ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸಬೇಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು.